ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 25 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 76,391.39 ಪಿಟಿಎಸ್ ಏರಿಕೆಯಾಗಿದೆ. ನಿಫ್ಟಿ 50 ಇಂದು 23,869.60 ಆಗಿದೆ. ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಭಾರತೀಯ ಷೇರು ಮಾರುಕಟ್ಟೆ ಸ್ಥಿರ ಅಂತ್ಯ. 76,391.39ಕ್ಕೆ ತಲುಪಿದ ಸೆನ್ಸೆಕ್ಸ್. ಬಿಎಸ್ಇ ಸೆನ್ಸೆಕ್ಸ್ 76,391.39ಕ್ಕೆ ಸ್ಥಿರವಾಗಿ ಕೊನೆಗೊಂಡರೆ ಎನ್ಎಸ್ಇ ನಿಫ್ಟಿ 50 ಸೂಚ್ಯಂಕವು 23,869.60ಕ್ಕೆ ಮುಕ್ತಾಯವಾಯಿತು. ಖಾಸಗಿ ವಲಯದ ಬೆಳವಣಿಗೆಯು 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದ್ದರಿಂದ ಹೂಡಿಕೆದಾರರು ಜಾಗರೂಕರಾಗಿದ್ದರು. ಶ್ರೀರಾಮ್ ಫೈನಾನ್ಸ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ ಶೇಕಡ 60ರಷ್ಟು ಹೆಚ್ಚಳ. ಶ್ರೀರಾಮ್ ಫೈನಾನ್ಸ್ ತನ್ನ ಮೊದಲ ತ್ರೈಮಾಸಿಕದ ನಿವ್ವಳ ಲಾಭದಲ್ಲಿ ಶೇಕಡ 60ರಷ್ಟು ಜಿಗಿತ ಕಂಡು 3,444 ರೂಪಾಯಿ ಕೋಟಿಗೆ ತಲುಪಿದೆ ಎಂದು ವರದಿ ಮಾಡಿದೆ. ಪ್ರಬಲ ಆಸ್ತಿ ನಿರ್ವಹಣೆ ಮತ್ತು ಬಲವಾದ ಸಾಲದ ಬೇಡಿಕೆಯಿಂದ ಈ ಬೆಳವಣಿಗೆ ಸಾಧ್ಯವಾಗಿದೆ. ಫ್ರಾಕ್ಟಲ್ ಅನಾಲಿಟಿಕ್ಸ್ ಮೊದಲ ತ್ರೈಮಾಸಿಕ ಲಾಭ 74 ರೂಪಾಯಿ ಮತ್ತು 20 ಪೈಸಾ ಕೋಟಿಗೆ ದುಪ್ಪಟ್ಟು. ಫ್ರಾಕ್ಟಲ್ ಅನಾಲಿಟಿಕ್ಸ್ ತನ್ನ ಮೊದಲ ತ್ರೈಮಾಸಿಕದ ನಿವ್ವಳ ಲಾಭದಲ್ಲಿ ಸುಮಾರು 2 ಪಟ್ಟು ಜಿಗಿತ ಕಂಡು 74 ರೂಪಾಯಿ ಮತ್ತು 20 ಪೈಸಾ ಕೋಟಿಗೆ ತಲುಪಿದೆ ಎಂದು ವರದಿ ಮಾಡಿದೆ. ಕೃತಕ ಬುದ್ಧಿಮತ್ತೆ ಮತ್ತು ವಿಶ್ಲೇಷಣಾ ಸೇವೆಗಳ ಹೆಚ್ಚಿದ ಅಳವಡಿಕೆಯಿಂದ ಕಂಪನಿಯು ಲಾಭ ಗಳಿಸಿದೆ. ಎಸ್ಇಸಿ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ ಶೇಕಡ 60ರಷ್ಟು ಕುಸಿತ. ಅದಾನಿ ಗ್ರೂಪ್ ಒಡೆತನದ ಎಸ್ಇಸಿ ಲಿಮಿಟೆಡ್ ಮೊದಲ ತ್ರೈಮಾಸಿಕದಲ್ಲಿ 147 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ವರದಿ ಮಾಡಿದ್ದು ಶೇಕಡ 60.8ರಷ್ಟು ಭಾರೀ ಕುಸಿತ ಕಂಡಿದೆ. ಕಡಿಮೆ ಮಾರಾಟದ ಪ್ರಮಾಣ ಮತ್ತು ಬೆಲೆ ಒತ್ತಡವೇ ಈ ತೀವ್ರ ಕುಸಿತಕ್ಕೆ ಕಾರಣವಾಗಿದೆ. ಜುಲೈನಲ್ಲಿ ಭಾರತದ ಖಾಸಗಿ ವಲಯದ ಬೆಳವಣಿಗೆ 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿತ. ಎಚ್ಎಸ್ಬಿಸಿ ಫ್ಲಾಶ್ ಇಂಡಿಯಾ ಕಾಂಪೋಸಿಟ್ ಪಿಎಂಇ ಪ್ರಕಾರ ದುರ್ಬಲ ಸೇವಾ ವಲಯದ ಬೆಳವಣಿಗೆಯಿಂದಾಗಿ ಜುಲೈನಲ್ಲಿ ಖಾಸಗಿ ವಲಯದ ವಿಸ್ತರಣೆಯು ಗಣನೀಯವಾಗಿ ನಿಧಾನಗೊಂಡಿದೆ. ಈ ನಿಧಾನಗತಿಯ ಹೊರತಾಗಿಯೂ ಉತ್ಪಾದನಾ ಚಟುವಟಿಕೆಯು ತುಲನಾತ್ಮಕವಾಗಿ ಚೇತರಿಸಿಕೊಂಡಿದೆ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,055 ಮತ್ತು 70 ಸೆಂಟ್ಗೆ ಸ್ಥಿರ. ಬೆಳ್ಳಿ ಏರಿಕೆ. ಜಾಗತಿಕ ಮಾರುಕಟ್ಟೆಯ ಅನಿಶ್ಚಿತತೆಯ ನಡುವೆ ಚಿನ್ನದ ಬೆಲೆ ಶೇಕಡ 0.22ರಷ್ಟು ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,055 ಮತ್ತು 70 ಸೆಂಟ್ಗೆ ತಲುಪಿದೆ. ಈ ಮಧ್ಯೆ ಬೆಳ್ಳಿಯ ಬೆಲೆ ಶೇಕಡ 1.20ರಷ್ಟು ಜಿಗಿದು ಪ್ರತಿ ಟ್ರಾಯ್ ಔನ್ಸ್ಗೆ $58 ಮತ್ತು 49 ಸೆಂಟ್ಗೆ ಕೊನೆಗೊಂಡಿದೆ. ಹಡಗು ದಿಗ್ಬಂಧನದ ನಡುವೆ ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $90 ಮತ್ತು 47 ಸೆಂಟ್ಗೆ ಕುಸಿತ. ಕಚ್ಚಾ ತೈಲ ಬೆಲೆ ಶೇಕಡ 1.87ರಷ್ಟು ಕುಸಿದು ಪ್ರತಿ ಬ್ಯಾರೆಲ್ಗೆ $90 ಮತ್ತು 47 ಸೆಂಟ್ಗೆ ತಲುಪಿದೆ. ಹೌತಿ ರೆಡ್ ಸಿ ದಿಗ್ಬಂಧನದಿಂದಾಗಿ ಭಾರತಕ್ಕೆ ಸೌದಿ ತೈಲ ಮಾರಾಟವು ಶೇಕಡ 50ರಷ್ಟು ಸರಕು ಸಾಗಣೆ ದರ ಹೆಚ್ಚಳವನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಕುಸಿತ ಕಂಡುಬಂದಿದೆ. ಇರಾನ್ ಜಲಪ್ರದೇಶದಲ್ಲಿ ಎಲ್ಪಿಜಿ ಟ್ಯಾಂಕರ್ ಮೇಲೆ ದಾಳಿ. ಭಾರತೀಯ ರಾಯಭಾರ ಕಚೇರಿ ದೃಢೀಕರಣ. ಇರಾನ್ ಜಲಪ್ರದೇಶದಲ್ಲಿ ಮೊಜಾಂಬಿಕ್ ಧ್ವಜದ ಎಲ್ಪಿಜಿ ಟ್ಯಾಂಕರ್ ಮೇಲೆ ದಾಳಿ ನಡೆದಿದ್ದು ಈ ಪ್ರದೇಶದಲ್ಲಿ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯನ್ನು ಹೆಚ್ಚಿಸಿದೆ. ಹಡಗು ಮಾರ್ಗಗಳು ಹೆಚ್ಚಿನ ಭದ್ರತಾ ಅಪಾಯಗಳನ್ನು ಎದುರಿಸುತ್ತಿರುವ ಕಾರಣ ಭಾರತೀಯ ರಾಯಭಾರ ಕಚೇರಿಯು ಈ ಘಟನೆಯನ್ನು ದೃಢಪಡಿಸಿದೆ. ಯೆನ್ ಕುಸಿತದ ನಡುವೆ ಯುಎಸ್ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ 96.55ಕ್ಕೆ ಸ್ಥಿರ. ಯುಎಸ್ ಡಾಲರ್ ವಿರುದ್ಧ ಭಾರತೀಯ ರೂಪಾಯಿ ಮೌಲ್ಯವು ಶೇಕಡ 0.01ರಷ್ಟು ಕುಸಿದು 96.55ಕ್ಕೆ ಕೊನೆಗೊಂಡಿದೆ. ಅದೇ ಸಮಯದಲ್ಲಿ ಡಾಲರ್ ಬಲಗೊಂಡಿದ್ದರಿಂದ ಜಪಾನಿನ ಯೆನ್ 2 ತಿಂಗಳಿಗಿಂತಲೂ ಹೆಚ್ಚು ಅವಧಿಯಲ್ಲಿ ತನ್ನ ಅತಿ ದೊಡ್ಡ ಸಾಪ್ತಾಹಿಕ ಕುಸಿತವನ್ನು ದಾಖಲಿಸಿದೆ. ಲಾಭ ಅರ್ಧದಷ್ಟು ಕುಸಿದಿದ್ದರೂ ವ್ಯಾಪಾರಿಗಳಿಗೆ $5.9 ಬಿಲಿಯನ್ ಪಾವತಿಸಿದ ವಿಟೋಲ್. ಸರಕು ವ್ಯಾಪಾರ ದೈತ್ಯ ವಿಟೋಲ್ ಗ್ರೂಪ್ 2025ರಲ್ಲಿ ತನ್ನ ಕಾರ್ಯನಿರ್ವಾಹಕರು ಮತ್ತು ವ್ಯಾಪಾರಿಗಳಿಗೆ $5.9 ಬಿಲಿಯನ್ ವಿತರಿಸಿದೆ. ಇದೇ ಅವಧಿಯಲ್ಲಿ ಸಂಸ್ಥೆಯ ನಿವ್ವಳ ಲಾಭವು ಅರ್ಧದಷ್ಟು ಕುಸಿದಿದ್ದರೂ ಈ ಭಾರೀ ಪಾವತಿ ಮಾಡಲಾಗಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%. ಬ್ಯಾಂಕ್ ಆಫ್ ಬರೋಡಾ 7.15%. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%. ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,055 ಮತ್ತು 70 ಸೆಂಟ್ 0.22% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,25,895 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.22% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,046 ಮತ್ತು 60 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $58 ಮತ್ತು 49 ಸೆಂಟ್ 1.20% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,816 ರೂಪಾಯಿ ಪ್ರತಿ 10 ಗ್ರಾಂಗೆ.
ಬೆಳ್ಳಿ ಬೆಲೆ $1.20 ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $57 ಮತ್ತು 80 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $90 ಮತ್ತು 47 ಸೆಂಟ್ $1.87 ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ $1.87 ಕುಸಿದಿದೆ. ಹಿಂದಿನ ಮುಕ್ತಾಯ $92 ಮತ್ತು 19 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $96 ಮತ್ತು 55 ಸೆಂಟ್ $0.01 ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ $0.01 ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 56 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ $3106. ಬೆಂಗಳೂರು $944 ಮತ್ತು 50 ಪೈಸಾ $3021. ಹೈದರಾಬಾದ್ $994 $3191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ $3128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.